ರಾಜ್ಯದಲ್ಲಿ ಜನರ ಸಮಸ್ಯೆ ಆಲಿಸಲು ಪ್ರತ್ಯೇಕ ಇಲಾಖೆ ಸ್ಥಾಪನೆ, ಪ್ರತ್ಯೇಕವಾಗಿ ಪ್ರಜಾ ಸೇವೆ ಇಲಾಖೆಯನ್ನ ಸ್ಥಾಪನೆ ಮಾಡುವುದಕ್ಕೆ ಗ್ರೀನ್ ಸಿಗ್ನಲ್. ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ವಿಧಾನಸೌಧದಲ್ಲಿ ಇದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅನ್ನೋದನ್ನ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜನರ ಸಮಸ್ಯೆಯನ್ನ ಆಲಿಸುವುದಕ್ಕೋಸ್ಕರ ಪ್ರತ್ಯೇಕ ಇಲಾಖೆಯ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿದೆ. ಇವತ್ತು ಫಸ್ಟ್ ಡಿಸಿಷನ್ ನಾವು ಇವತ್ತು ತೆಗೆದುಕೊಂಡಿರೋದು ಪಬ್ಲಿಕ್ ಗ್ರೀವೆನ್ಸಸ್ ಬಗ್ಗೆ. ಜನರು ಅನೇಕ ಸಮಸ್ಯೆ ಅಹವಾಲುಗಳು ಜಿಲ್ಲಾ ಮಂತ್ರಿಗಳು ಹೋದಾಗ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ, ಕೆಲವು ಪ್ರತಿಭಟನೆಗಳು ಮಾಡಿದಾಗ ಎಲ್ಲ ಕೂಡ ಅವರ ಭಾವನೆ, ಅವರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಬೇಕು. ಸಾಮಾನ್ಯ ಕಾನೂನು ಪ್ರಕಾರ ಇದ್ದರೆ ಎಲ್ಲರಿಗೂ ಹಾಗೆ ಆಗೋಗ್ತದೆ. ಬಟ್ ಎಲ್ಲ ಸಮಸ್ಯೆ ಇದ್ರೆ ಬರ್ತದೆ. ಸಮಸ್ಯೆ ಇರುವಾಗ ನಾವೇನಾದ್ರು ನ್ಯಾಯ ಕೊಡೋಕ್ಕೆ ಸಾಧ್ಯನಾ? ನಮ್ಮಿಂದ ಅಧಿಕಾರಿಗಳಿಂದ ಯಾರ್ದಾದ್ರು ತಪ್ಪಿತ್ತು ಅಂತಂದರೆ ಅದನ್ನು ರೆಕ್ಟಿಫೈ ಮಾಡೋಕ್ಕಾಗ್ತದ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ಸಪ್ರೇಟ್ ಮಿನಿಸ್ಟ್ರಿ, ಪ್ರಜಾ ಸೇವೆ ಇಲಾಖೆ ಅಂತೇಳಿ ಹೊಸಗೆ ಮಿನಿಸ್ಟ್ರಿನೇ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಪ್ರೇಟ್ ಮಿನಿಸ್ಟ್ರಿ ಕೂಡ ಆ ಡಿಪಾರ್ಟ್ಮೆಂಟ್ನ ಅಟ್ಯಾಚ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಆ ಮಿನಿಸ್ಟ್ರು ಕೂಡ ಕೆಲವು ಸಂದರ್ಭದಲ್ಲಿ ರಿವ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಸೀನಿಯರ್ ಒಬ್ಬ IAS ಆಫೀಸರ್ಸ್ನು ಅಪಾಯಿಂಟ್ ಮಾಡಿರ್ತೀವಿ. ಸೊ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಆಗೆಲ್ಲ ಗ್ರೀವೆನ್ಸಸ್ನೆಲ್ಲ ತೆಗೆದುಕೊಂಡು ಅವರು ಪರಿಶೀಲನೆ ಮಾಡಿ ಅವ್ರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಸುಮ್ಮನೆ ಪೋಸ್ಟ್ಮ್ಯಾನ್ ಮಾಡೋ ಕೆಲಸ ಅಲ್ಲ. ಬಟ್ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಎಷ್ಟು ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಸಾಧ್ಯನೋ ಅದನ್ನು ಮಾಡಬೇಕು ಅಂಥೇಳಿ ಪ್ರಜಾ ಸೇವೆ ಇಲಾಖೆ ಹೊಸದಾಗಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ. ಅದಕ್ಕೆ ಒಬ್ಬ ಇನ್ನು ಖಾಲಿ ನಿವೇಶನಕ್ಕೆ OC CC ಕೊಡಲು ಸಾಧ್ಯವಿಲ್ಲ. ಸದ್ಯ ಪೂರ್ಣಗೊಂಡಿರುವ ಕಟ್ಟಡಕ್ಕೆ ಮಾತ್ರ OC ಮತ್ತು CC. ಹಳೆ ಕಟ್ಟಡ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಇದ್ರೆ ಆ ಕಟ್ಟಡಕ್ಕೆ ನೀರು ಮತ್ತು ವಿದ್ಯುತ್ ಕೊಡಲಿದ್ದೇವೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಘೋಷಣೆ ಇದೆ. 31/5/2000 ಒಳಗಡೆ ಯಾರ್ಯಾರು ಕಟ್ಟಡಗಳನ್ನು ಪೂರ್ಣಗೊಂಡಿದೋ ಅಂಥವ್ರಿಗೆ ಅಂತ ಹೇಳಿ ನಾವು ಹೇಳಿದ್ದು. ಅವರು ನಮಗೇನು ಅನುಕೂಲ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ನಮ್ಮ ಪವರ್ ಡಿಪಾರ್ಟ್ಮೆಂಟು, RDPR ಮಿನಿಸ್ಟ್ರಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರದ್ದೆಲ್ಲ ಚರ್ಚೆ ಮಾಡಿದ್ದೇನೆ ಕ್ಯಾಬಿನೆಟಲ್ಲಿ. ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾರ್ಯಾರು ಹಳೆ ಕಟ್ಟಡ ಪೂರ್ಣಗೊಂಡಿದೆ, ಅವರು 31/5/2000 ಒಳಗಡೆ ಪೂರ್ಣಗೊಂಡಿದೆ, ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ, ವಾಸದ ಮನೆಗೆ ಶಾಶ್ವತವಾದಂಥ ಸಂಪರ್ಕ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರಿಗೆ 15 ದಿನ ಅವಕಾಶವನ್ನು ಕೊಡ್ತೇವೆ. 15 ದಿನ ಅಂದರೆ ಇವತ್ತು ಯಾವತ್ತು ಜಿಯೋ ಇಶ್ಯೂ ಆಗ್ತದೆ, ಇದರ ಆ ಜಿಯೋ ಇಶ್ಯೂ ಆದ ದಿನ 15 ದಿನ ಅವರಿಗೆ ಅವಕಾಶ ಕೊಡ್ತೀವಿ. 15 ದಿನದಲ್ಲಿ ವಿತ್ ಫೋಟೋ ಆ್ಯಂಡ್ GPS. ಯಾವುದೇ ಪರ್ಮಿಷನ್ ಪಡೆದೇ ಹೋದ್ರು ಕೂಡ, ಟೆಂಪ್ರರಿ ಕನೆಕ್ಷನ್ ತೆಗೆದುಕೊಂಡಿದ್ರು ಕೂಡ, ಅವರು ಕೂಡ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಸಮೇತ ವಿತ್ ಫೋಟೋಗ್ರಾಫ್ಸ್ ವಿತ್ GPS. ನಾವು ಸುಮ್ಮನೆ ಖಾಲಿ ಮನೆ ಇನ್ನು ಈಗ ದರಾದಲ್ಲಿ ಕಟ್ಟೋದು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಅದಾಯಿತು ಅಂದರೆ ಇನ್ನು ಕಾಂಪ್ಲಿಕೇಶನ್ ಆಗ್ತದೆ. ಸೊ ಅದೆಲ್ಲ ನಮಗೆ ಮಾಹಿತಿ ಇದೆ ಈಗಾಗಲೇ. ಅದಕ್ಕೂ ಕೂಡ ನಮ್ಮ ಅಧಿಕಾರಿಗಳಿಗೆ ನಾವು ಅದಕ್ಕೆ ಪಂಚಾಯತಿ ಲೆವೆಲಲ್ಲಿ, EO ಲೆವೆಲಲ್ಲಿ, ಕಾರ್ಪೊರೇಷನಲ್ಲಿ ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಡ್ತೇವೆ. ನಾವು ವಿಲ್ ನಾಟ್ ಅಲೋ ಹೊಸ ಕನ್ಸ್ಟ್ರಕ್ಷನ್ನ ಮಾಡೋಕ್ಕೆ ಅವಕಾಶ ಇಲ್ಲ. 15 ದಿನ ಮಾತ್ರ ನಾವು ಟೈಮ್ ಕೊಡ್ತಾ ಇದ್ದೀವಿ. ಆ ನೋಟಿಗೆ ಇದನ್ನು ಜಿಯೋ ಇಶ್ಯೂ ಆದ್ದಿಂದ ಅಷ್ಟರೊಳಗಡೆ ಅವರು ಅರ್ಜಿಯನ್ನು ಸಂಬಂಧಪಟ್ಟವ್ರಿಗೆ ಯಾರಿಗೆ ಪವರ್ ಕನೆಕ್ಷನ್ ಕೊಡಬೇಕೋ ಅವರು ಕೊಡೋಂಥ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ. ಇನ್ನು ಬಸ್ ಟಿಕೆಟ್ ದರ ಹೆಚ್ಚಳ ಬೇಡಿಕೆ ವಿಚಾರ, ರಾಜ್ಯದ ಹಿತಕ್ಕಾಗಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಡೀಸೆಲ್ ಬೆಲೆಯಲ್ಲಿ ತೀವ್ರ ಹೆಚ್ಚಳ ಆಗಿದೆ.
ಡಿಪೋ ಖಾಸಗಿ ಬೆಲೆಯಲ್ಲಿ ವ್ಯತ್ಯಾಸ ಇದೆ. ಡೀಸೆಲ್ ದರದ ಬಗ್ಗೆ ವರದಿ ಕೇಳಿದ್ದೇನೆ. ವರದಿ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಡಿಕೆ ಮಾತನಾಡಿದ್ದಾರೆ. ನೋಡಿ, ಅದು ಸದ್ಯಕ್ಕೆ ಈಗ ಏನಾಗಿದೆ ಅಂತ ಅಂದ್ರೆ ಪ್ರೈವೇಟ್ ಡೀಸೆಲ್ ಬೆಲೆ ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದರ್ ಇಸ್ ಬಿಗ್ ಡಿಫರೆನ್ಸ್. ಮೋರ್ ದೆನ್ 40 ರೂಪೀಸ್ ಏನೋ ಡಿಫರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅವ್ರದ್ದು ಪ್ರಸ್ತಾವನೆ ನನಗೆ ಕೊಟ್ಟಿದ್ದಾರೆ. ಈ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಹೋಗಿ ಬೇರೆಯವರೆಲ್ಲ ಖಾಸಗಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡಬ್ಬಗಳು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಪೋ ಇಟ್ಕೊಂಡಿದ್ರು ಪ್ರೈವೇಟವರು. ಅದು ಬಿಟ್ಬಿಟ್ಟು ಡಬ್ಬಗಳು ಎತ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ಮಾಮೂಲಿ ರೆಗ್ಯುಲರ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು, ಎಲ್ಲಿ ಏನು ಎಷ್ಟ ಯಾವ ರೀತಿ ಏನು ಅಂತೇಳಿ. ನಾವು ಮೊದಲೆಲ್ಲ ಆಟೋಮೆಟಿಕ್ಕಾಗಿ ಏನು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಹಿಂದೆ ನಾವು ಆಟೋಮೆಟಿಕ್ಕಾಗಿ ಇದನ್ನು ಪ್ರೈಸ್ನ ಜಾಸ್ತಿ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಹಿಂದೆ ಆಗಿತ್ತು. ಈಗ ಇದ್ರ ಬಗ್ಗೆ ನಾನು ಮತ್ತೆ ಪರಿಶೀಲನೆಯನ್ನು ನಾವು ಮಾಡಬೇಕು. ಮಾಡಿಬಿಟ್ಟು ನಾವು KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಈ ಬೆಲೆಗೆ ಅಂದರೆ ಯಾಕೆಂದರೆ ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಸ್ಸಲ್ಲಿ ಓಡಾಡಬೇಕು, ಪಬ್ಲಿಕ್ ಪೆಟ್ರೋಲ್ ಉಳಿಸ್ಬೇಕು, ಡೀಸೆಲ್ ಉಳಿಸ್ಬೇಕು. ಅವ್ರದ್ದು ಏನೋ ಮಾರ್ಗದರ್ಶನ ಎಲ್ಲ ಇದೆ. ಅವ್ರದ್ದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ವಿಲ್ ಟೇಕ್ ಎ ಡಿಸಿಷನ್ ಅಟ್ ಅರ್ಲಿಯೆಸ್ಟ್ ಪಾಸಿಬಲ್. ನೋಡಿ, ಅದು ಸದ್ಯಕ್ಕೆ ಈಗ ಏನಾಗಿದೆ ಅಂತ ಅಂದರೆ ಪ್ರೈವೇಟ್ ಡೀಸೆಲ್ ಬೆಲೆ ದೆಹಲಿಯಲ್ಲಿ 4ನೇ ಕರ್ನಾಟಕ ಭವನ ನಿರ್ಮಾಣ. ನೂತನ ಭವನ ನಿರ್ಮಾಣಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ. ದೆಹಲಿಯಲ್ಲಿ UPSC ಓದುವ ವಿದ್ಯಾರ್ಥಿಗಳಿಗೆ ಅನುಕೂಲ. 80 ಕೋಟಿ ಅನುದಾನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಒಪ್ಪಿಗೆ. ಭವನದಲ್ಲಿ 50% SC/STಗೆ ಅವಕಾಶ ಕೊಡಲಾಗುವುದು ಅಂತ ವಿಧಾನಸೌಧದಲ್ಲಿ ಸಿಎಂ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಆ ಪ್ಲಾನ್ ಹೇಗಿರುತ್ತೆ ಅಂತ ಹೇಳಿ. ಆಮೇಲೆ ನವದೆಹಲಿಯಲ್ಲಿ ಕರ್ನಾಟಕ ಭವನ 4 ಅಂದರೆ 4 ಅಂತಂದರೆ ನಮಗಲ್ಲ, ನಮ್ಮ ಶಾಸಕರಿಗೆ ಅಧಿಕಾರಿಗಳಿಗೆಲ್ಲ, ನಮ್ಮ ವಿದ್ಯಾರ್ಥಿಗಳು ಯಾರು IAS IFS IRS ಮಾಡ್ತಾರೆ ಅವ್ರಿಗೆ PWD ವತಿಯಿಂದ ಒಂದೊಳ್ಳೆ ಕಟ್ಟಡವನ್ನು ಕಟ್ತೇವೆ. ಅವರೆಲ್ಲ ಅಲ್ಲಿ ಇಳ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅಲ್ಲಿ ಕೋಚಿಂಗ್ ಸೆಂಟ್ರಿಗೆ ಅವರಲ್ಲಿ ಇಲ್ಲೆಲ್ಲ ಹೋಗ್ತಾರೆ. ಸೊ ಒಂದೇ ಕಡೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಈಗಾಗಲೇ ಸ್ವಲ್ಪ 80 ಕೋಟಿ ರೂಪಾಯಿ ಅಷ್ಟು ಒಂದು ಎಸ್ಟಿಮೇಟ್ ಕೊಟ್ಟಿದ್ದಾರೆ ಡೆಲ್ಲಿನಲ್ಲಿ. ಇನ್ನು ಸ್ವಲ್ಪ ಜಾಸ್ತಿ ಆದರೂ ಕೊಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದೀವಿ. ಇವತ್ತು 80 ಕೋಟಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. 50% ವಿಲ್ ಬಿ ಫಾರ್ SC/ST ಆ್ಯಂಡ್ 50% ಫಾರ್ ಅದರ್ಸ್. ಅದಕ್ಕೆ ಬೇರೆ ಇಲಾಖೆನೂ ದುಡ್ಡು ಕೊಡ್ತೀವಿ, ಅದಕ್ಕೆ PWD ನಡೆಸ್ತಾರೆ. ಸೊ ಮಿನಿಮಮ್ 50% SC/STಗೆ, 50% ಬೇರೆಯವ್ರಿಗೆ ಸೋಷಿಯಲ್ ವೆಲ್ಫೇರಿಂದ ಸ್ವಲ್ಪ ದುಡ್ಡು ತೆಗೆದುಕೊಳ್ತಾ ಇದ್ವಿ. ಸೊ ಬೇರೆ ಎಲ್ಲರಿಗೂ ಕೂಡ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಜನರಲ್ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ, ಏಕೆಂದರೆ ದೇ ಹ್ಯಾವ್ ಟು ಗೋ ವಿತ್ ಎ ನ್ಯಾಷನಲ್ ಕಾಂಪಿಟೇಷನ್. IAS IRS IFS ಇಂಥಕ್ಕೆಲ್ಲ ಹೋಗಬೇಕು ಅಂತ ಆಸಕ್ತಿ ಇರೋರಿಗೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದೇವೆ. ಇನ್ನು ಬಿಡದಿ ಟೌನ್ಶಿಪ್ ರಾಜಕೀಯ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರು ಮಾತನಾಡ್ತಾ, HDK ಮಾಡಿದ್ದನ್ನೇ ನಾವು ಮುಂದುವರಿಸ್ತಿದ್ದೇವೆ, ನಾವೇನು ಹೊಸದಾಗಿ ಮಾಡ್ತಿಲ್ವಲ್ಲ ಅಂತ ಹೇಳಿದ್ದಾರೆ. ಯಾರಿಗೂ ಬಲವಂತ ಮಾಡೋಕೆ ಹೋಗ್ತಾ ಇಲ್ಲ. ಡಿನೋಟಿಫೈ ಮಾಡಿ ಜೈಲಿಗೆ ಹೋಗಲು ತಯಾರಿಲ್ಲ. ಕುಮಾರಸ್ವಾಮಿಯವರು ಯಾಕೆ ರೆಡ್ ಝೋನ್ ಮಾಡಿದ್ರು? ಕುಮಾರಸ್ವಾಮಿಯವರೇ ಡಿನೋಟಿಫೈ ಮಾಡಬಹುದಿತ್ತು. ಒಳ್ಳೆ ಪರಿಹಾರ ಕೊಡ್ತಿದ್ದೇವೆ, ರೈತರು ಒಳ್ಳೆಯವರಿದ್ದಾರೆ, ಅವರ ಒಪ್ಪಿಗೆಯ ಮೇರೆಗೆ ಮುಂದುವರಿತಿದ್ದೀವಿ ಅನ್ನೋ ಮಾತನ್ನ ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ನಾನು ಇದನ್ನ ಮಾತಾಡಬಾರ್ದು. ನಾನು ಕುಮಾರಸ್ವಾಮಿ ಅವರು ಏನು ನೋಟಿಫಿಕೇಶನ್ ಮಾಡಿದ್ರು, ಯಡಿಯೂರಪ್ಪನವರು ಏನು ಮುಂದುವರಿಸಿದ್ರು, ಅದನ್ನ ಮುಂದುವರಿಸ್ತಾ ಇದ್ದೀವಿ. ಹೊರತು ನಾವೇನು ವಸ್ತು ಮಾಡ್ತಾ ಇಲ್ಲ. ಈಗ ಬಿಡದಿ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ, ಯಾರು ಅದನ್ನು ಅಕ್ವಿಷನ್ ಮಾಡಿದವರು? ಯಾರ್ದದು?
ಈಗಿರುವಂಥ 9,000 ಎಕರೆಯಲ್ಲಿ 1,000 ಎಕರೆ ಜಗದೀಶ್ ಶೆಟ್ಟರ್ ಅವರೆಲ್ಲ ಸೇರಿ ಅಕ್ವಿಷನ್ ಮಾಡ್ಕೊಳ್ಳಿಲ್ವೇ ಆ ರೈತರು? ಅವರ ರೈತರಲ್ವೇ? ಇದು ರಾಜಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಈಗ ಹೊಸ ಇಂಡಸ್ಟ್ರೀಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾರೆ, ಎಲ್ಲಿಂದ ಜಮೀನು ತೆಗೆದುಕೊಂಡು ಕೊಡಲಿ ಅಂತ ಅವರೇ ಹೇಳಿದ್ರೆ ನನಗೆ ಆಗ್ತದೆ. ನಾನು ಯಾರಿಗೂ ಏನು ಬಲವಂತ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನು ಬೀಯಿಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಡಿನೋಟಿಫೈ ಈಗ ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡಿದ್ರು? ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು? ಅದಕ್ಕೆ ಫಸ್ಟ್ ಉತ್ತರ ಹೇಳಲಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು? ಅದಕ್ಕೂ